ಕೇಂದ್ರ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಆಗಲಿದೆ. ಕೇಂದ್ರ ಸರ್ಕಾರದ ಕಡೆಯ ಬಜೆಟ್ ಮಂಡನೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಅದಕ್ಕೆ ಫೆಬ್ರವರಿ 1ನೇ ತಾರೀಕು ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ. ಕೇಂದ್ರ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ. ಕೇಂದ್ರ ಸರ್ಕಾರದ ಕಡೆಯ ಬಜೆಟ್ ಮಂಡನೆ ಇದಾಗಿರೋದ್ರಿಂದ ಜೊತೆಗೆ ಎಲೆಕ್ಷನ್ ಕೂಡ ಇರೋದ್ರಿಂದ ಯಾವ ರೀತಿ ಬಂಪರ್ ಗಿಫ್ಟ್ಗಳು ಈ ಬಜೆಟ್ ನಲ್ಲಿ ಮಂಡನೆ ಆಗುತ್ತೆ ಅಂತ ಜನಸಾಮಾನ್ಯರು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಬಜೆಟ್ ಅನ್ನ ಮಂಡಿಸುತ್ತಾರೆ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು. ಜನವರಿ 31ರಿಂದ ಫೆಬ್ರವರಿ 13ರ ತನಕ ಬಜೆಟ್ ಅಧಿವೇಶನ ಇರುತ್ತೆ. ಜನವರಿ 31ರಿಂದ ಮೋದಿ ಸರ್ಕಾರದ ಕಡೆಯ ಕಲಾಪ ನಡೆಯುತ್ತೆ. ಫೆಬ್ರವರಿ 1ನೇ ತಾರೀಕು ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ. ಇನ್ನು ಬಜೆಟ್ ಅನ್ನ ಮಂಡಿಸೋದು ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು. ಇನ್ನು ಕಡೆ ಕಲಾಪ ಅದರಲ್ಲಿ ಈ ಬಜೆಟ್ ಮಂಡನೆ ಆಗುತ್ತೆ. ಕಡೆ ಬಜೆಟ್ ಮಂಡನೆ ಆಗಿರೋದ್ರಿಂದ ಏನೆಲ್ಲ ಬಂಪರ್ ಗಿಫ್ಟ್ ಗಳನ್ನ ಅನೌನ್ಸ್ ಮಾಡಬಹುದು ಜನಸಾಮಾನ್ಯರಿಗೆ ಅನ್ನೋ ನಿರೀಕ್ಷೆ ಇದೆ. ಕೇಂದ್ರ ಬಜೆಟ್ ಮಂಡನೆಗೆ ಮುಹೂರ್ತ ನಿಗದಿಯಾಗಿದೆ. ಫೆಬ್ರವರಿ 1ನೇ ತಾರೀಕು ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ. ಕೇಂದ್ರ ಸರ್ಕಾರದ ಕಡೆಯ ಬಜೆಟ್ ಮಂಡನೆ ಇದು. ಜನವರಿ 31ರಿಂದ ಫೆಬ್ರವರಿ 13ನೇ ತಾರೀಕಿನ ತನಕ ಬಜೆಟ್ ಅಧಿವೇಶನ ನಡೆಯುತ್ತೆ. ಇನ್ನು ಮೋದಿ ಸರ್ಕಾರದ ಕಡೆಯ ಕಲಾಪದಲ್ಲೇ ಈ ಬಜೆಟ್ ಮಂಡನೆ ಆಗೋದು. ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಫೆಬ್ರವರಿ 1ನೇ ತಾರೀಕು ಈ ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಲೋಕಸಭೆ ಚುನಾವಣೆ ತನಕ ಹಲ್ಲನ್ನ ಕಚ್ಕೊಂಡಿರ್ತೀನಿ, ಸಿಎಂ ಆಗಿದ್ರು ನಾನು ಕ್ಲರ್ಕ್ ತರ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಸಿಎಂ ಇದೀಗ ಒಂದ್ ರೀತಿ ವೇದನೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರ ಮುಂದೆ. ರಾಜ್ಯದ ಅಭಿವೃದ್ಧಿ ಪಕ್ಷ ಸಂಘಟನೆಗಾಗಿ ನಾನು ಸುಮ್ಮನಿದ್ದೀನಿ, ಲೋಕಸಭೆ ಎಲೆಕ್ಷನ್ ತನಕ ಹಲ್ಲನ್ನ ಕಚ್ಕೊಂಡಿರ್ತೀನಿ ಅಂತ ಶಾಸಕರ ಮುಂದೆ ಸಿಎಂ ತಮ್ಮ ವೇದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಸಿ ತುಪ್ಪದಂತೆ ನನಗಾಗಿದೆ ಮೈತ್ರಿ ಸರ್ಕಾರದಲ್ಲಿ ಈ ಸಿಎಂ ಹುದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಜೆಡಿಎಲ್ಪಿ ಸಭೆಯಲ್ಲಿ ನಿನ್ನೆ ಸಿಎಂ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ತಂದೆ ಎದುರೇ ಶಾಸಕರ ಮುಂದೆ ತಮ್ಮ ವೇದನೆಯನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ ಸಿಎಂ ಅಂತ ಗೊತ್ತಾಗಿದೆ. ಲೋಕಸಭೆ ಎಲೆಕ್ಷನ್ ತನಕ ನಾನು ಹಲ್ಲನ್ನ ಕಚ್ಕೊಂಡಿರ್ತೀನಿ ಅಂತ ಅವರೀಗ ಹೇಳಿಕೆಯನ್ನ ಕೊಟ್ಟಿರೋದು. ನಿನ್ನೆ ಈ ರೀತಿ ಆಕ್ರೋಶದ ಮಾತುಗಳನ್ನ ಅವರು ಹೇಳ್ಕೊಂಡಿದ್ದಾರೆ. ಗುಮಾಸ್ತನ ವರ್ಗಾವಣೆ ನೇಮಕಕ್ಕೂ ಕೂಡ ಪದೇ ಪದೇ ಎಲ್ಲಾ ವಿಚಾರಕ್ಕೂ ಕಾಂಗ್ರೆಸ್ ಪಕ್ಷದವ್ರನ್ನೇ ಕೇಳಬೇಕು, ಕಾಂಗ್ರೆಸ್ನ ಹಿರಿಯ ಮುಖಂಡರ ಅಣತಿಯಂತೆ ನಡೀತಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಎಚ್ಡಿಕೆ ಮುಖಾಂತರವಾಗಿ ನನಗೆ ಸ್ವಾತಂತ್ರ್ಯನೇ ಇಲ್ಲ ಏನೂ ಮಾಡೋಕು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.